ನಮಸ್ಕಾರ ವೀಕ್ಷಕರೇ, ರಾಘವೇಂದ್ರ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು 10 ಮಾವಿನಕಾಯಿನ ನೀಟಾಗಿ ತೊಳೆದು ಎಲ್ಲ ಹೋಳುಗಳು ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಖಾರ ಏನೇನು ಹಾಕಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಸೇಲಂ ಗುಂಡು ಒಂದು 10 ತೊಗೊಂಡಿದ್ದೀನಿ, ಒಂದು ಅರಿಶಿನದ ಬೋಟು, 2 ಸ್ಪೂನ್ ಮೆಂತ್ಯ, 1 ಸ್ಪೂನು ಸಾಸಿವೆ. ಇದೆಲ್ಲ ಡ್ರೈ ಆಗಿ ಹುರ್ಕೋಬೇಕು. ಮೊದಲು ಸಾಸಿವೆ, ಮೆಂತ್ಯ, ಅರಿಶಿನ ಬೋಟನ್ನ ಹುರ್ಕೋಬೇಕು. ಆಮೇಲೆ ಮೆಣಸಿನ್ಕಾಯಿನೂ ಹುರ್ಕೋಬೇಕು. ಈ ಎಣ್ಣೆ ಏನು ಹಾಕ್ದಂಗೆ ಹುರಿಬೇಕು. ಎಲ್ಲನೂ ಹುರಿಯೋದು ಯಾವ ಥರ ಅಂತ ಈಗ ತೋರಿಸ್ತಾ ಇದ್ದೀನಿ. ಅದು ಇನ್ನು ಅರಿಶಿನದ ಬೋಟು ಹಾಕ್ಕೊಂಡಿದ್ದೀನಿ ಹುರಿಯೋದಕ್ಕೆ. ಒಂಚೂರು ಇದಾದ್ಮೇಲೆ ಮೆಂತ್ಯ ಹಾಕ್ಕೋಬೇಕು. ಮೆಂತ್ಯ ಕೆಂಪು ಹುರಿಬೇಕು. ಮೆಂತ್ಯ ಕೆಂಪಗಾಗಬೇಕು. ಮೆಂತ್ಯ ಕೆಂಪಗಾದ್ಮೇಲೆ 1 ಸ್ಪೂನು ಸಾಸಿವೆ ಹಾಕೋಬೇಕು. ಸಾಸಿವೆ ಸ್ವಲ್ಪ ಇದಾದ್ಮೇಲೆ ಎಲ್ಲ ಮೆಣಸಿನ್ಕಾಯಿಗಳನ್ನ ಹಾಕ್ಕೋಬೇಕು. ಒಂದೊಂದೇ ಎಲ್ಲ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರಿಬೇಕು. ಸಣ್ಣ ಕಾವು ಇಟ್ಕೊಂಡು ಎಲ್ಲ ಹುರ್ಕೋಬೇಕು ಸ್ವಲ್ಪ. ನೋಡಿ, ಎಲ್ಲ ಈ ಥರ ಹುರ್ಕೊಬೇಕು. ಹುರಿದಾದ್ಮೇಲೆ ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಇದನ್ನು ಈಗ ಹುರಿದಾದ್ಮೇಲೆ ಅದೇ ಬಾಣಲೆಗೆ ಎಣ್ಣೆ ಹಾಕ್ಕೋಬೇಕು. ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಇಂಗು ಸಾಸಿವೆ ಒಗ್ಗರಣೆ ಮಾಡಿ ಇಟ್ಕೋಬೇಕು. ಆರಬೇಕು ಒಗ್ಗರಣೆ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೋಬೇಕು. ಸಣ್ಣ ಸೌಟಲ್ಲಿ ಮಾಡಿಕೊಂಡ್ರೂ ಸಾಕು. ಇನ್ನೊಂದು ಸೌಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೋಬೇಕು. ಎಣ್ಣೆ ಕಾಯಬೇಕು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಇಂಗು ಹಾಕಿ ಒಗ್ಗರಣೆ ಮಾಡಿ ಆರಕ್ಕೆ ಇಡಬೇಕು. ಈಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಒಂದು 3 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಇಂಗು ಹಾಕಿದ್ದೀನಿ. ನೀವು ಒಗ್ಗರಣೆ ಆಯಿತು. ಒಗ್ಗರಣೆನ ಆರೋದಕ್ಕೆ ಬಿಡಬೇಕೀಗ. ಆಮೇಲೆ ಇನ್ನೊಂದು ಸಣ್ಣ ಸೌಟಲ್ಲಿ ಸ್ವಲ್ಪ
ಒಂದು ಅರ್ಧ ಲೋಟ ಎಣ್ಣೆ ಹಾಕಿಟ್ಟಿದ್ದೀನಿ ಕಾಯೋದಕ್ಕೆ. ಇದು ಎಣ್ಣೆ ಯಾಕೆ ಹಾಕಿಟ್ಟಿದ್ದೀನಿ ಅಂದರೆ, ಈ ಹಸಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಎಲ್ಲ ಉಪ್ಪಿನಕಾಯಿ ಮಿಕ್ಸ್ ಮಾಡಿದ್ಮೇಲೆ ಹಾಕಿದ್ರೆ ಉಪ್ಪಿನಕಾಯಿ ಕೆಟ್ಟೋಗೋದಿಲ್ಲ. ಆಮೇಲೆ ಉಪ್ಪಿನಕಾಯಿ ನೀವು 6 ತಿಂಗಳು ವರ್ಷ ಇಟ್ಟರು ಏನೂ ಆಗೋದಿಲ್ಲ. ಅದಕ್ಕೆ ಈ ಥರ ಹಸಿ ಎಣ್ಣೆ ಸಪ್ರೇಟ್ ಕಾಯಿಸ್ಬಿಟ್ಟು ಹಾಕ್ತೀನಿ. ಅದಕ್ಕೆ ಯಾವ ಥರ ಅಂತ ತೋರಿಸ್ತೀನಿ. ಎಣ್ಣೆ ಕಾಯಬೇಕು. ಕಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡೋದು. ಎಣ್ಣೆ ತಣ್ಣಗಾದ್ಮೇಲೆ ಫುಲ್ಲು ತಣ್ಣಗಾಗಬೇಕು. ಎಣ್ಣೆ ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಹಾಕಬೇಕು. ಈಗ ಮೆಣಸಿನ್ಕಾಯಿ ಎಲ್ಲ ಆರಿದ್ಮೇಲೆ ಪುಡಿ ಮಾಡ್ಕೊಂಬಂದು ತೋರಿಸ್ತೀನಿ ಯಾವ ಥರ ಮಿಕ್ಸ್ ಮಾಡೋದು ಅಂತ. ಇವು ಹುರಿದಿರೋ ಮೆಣಸಿನ್ಕಾಯಿ ಎಲ್ಲ ಆರಿದೆ. ಈಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸಿಗೆ ಹಾಕಿ ಈಗ ನುಣ್ಣಗೆ ಪೌಡ್ರ್ ಮಾಡ್ಕೊತೀನಿ. ಇದನ್ನೆಲ್ಲ ಫುಲ್ಲು ನೈಸಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಎಲ್ಲ. ನೋಡಿ, ಎಲ್ಲ ಈ ಥರ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಆರಿದ್ರೆ ಇದನ್ನೆಲ್ಲ ಮಿಕ್ಸ್ ಮಾಡೋದೇ ಹೇಗೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಈಗ ಒಗ್ಗರಣೆ ಮಾಡಿರೋದೆಲ್ಲ ಆರಿದೆ. ಅದಕ್ಕೆ ಮಾವಿನಕಾಯಿ ಹೋಳು ಇದೆಲ್ಲ ಹಾಕಿ ಯಾವ ಥರ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲ ಮಾವಿನಕಾಯಿ ಹೋಳೆಲ್ಲ ಬಾಣಲೆಗೆ ಹಾಕೋತಾ ಇದ್ದೀನಿ. ಬಾಣಲೆಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಬೇಗ ಹೋಳು ಮೆತ್ಕೂ ಆಗೋಲ್ಲ, ಕೆಟ್ಟು ಹೋಗೋಲ್ಲ. ಕಲ್ಲುಪ್ಪು ಪುಡಿ ಉಪ್ಪಿನ ಕಲ್ಲುಪ್ಪೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಕಲ್ಲುಪ್ಪು ಹಾಕಿದ್ಮೇಲೆ. ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿರೋದಕ್ಕೆ ನೈಸಾಗಿ ರುಬ್ಬಿರೋ ಪೌಡ್ರ್ ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿ ಪುಡಿ ಇದು ನೈಸಾಗಿ ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ. ಈಗ ಪುಡಿ ಹಾಕಿದ್ಮೇಲೆಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಈ ಥರ ಕಲ್ಲುಪ್ಪು ಹಾಕಿ ನಿಧಾನಕ್ಕೆಲ್ಲ ಮಿಕ್ಸ್ ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡಲ್ಲ. ಅದಕ್ಕೆ ಕಲ್ಲುಪ್ಪು ಹಾಕಿ ನೈಸುಪ್ಪು ಹಾಕಬೇಡಿ. ನೀವು ಎಷ್ಟು ದಿವಸ ಇಟ್ಟರು ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ, ಹೋಳು ಮೆತ್ಕೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಗ್ಗರಣೆ ಇದು ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕಾಯಿಸಿರೋ ಎಣ್ಣೆ, ಸ್ವಲ್ಪ ಕಾಯಿಸಿ ಬಾಣಲೆಯಲ್ಲಿ ಸಣ್ಣ ಸೌಟಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ. ಇದು ಫುಲ್ಲು ತಣ್ಣಗಾಗಿ ಆರಿದೆ. ಇದನ್ನು ಇದಕ್ಕೆಲ್ಲ ಹಾಕಬೇಕು. ಉಪ್ಪಿನಕಾಯಿಗೆ ಹಾಕೋದು. ಉಪ್ಪಿನಕಾಯಿಗೆ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದ್ರಿಂದ ಈ ಥರ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ. ಇದನ್ನು ಒಂದು ಅರ್ಧ ಗಂಟೆ ಹಿಂಗೆ ಬಾಣಲೆಯಲ್ಲಿ ನೆನೆಯೋಕ್ಕೆ ಬಿಟ್ಬಿಡಬೇಕು. ಈ ಸ್ವಲ್ಪ ನೀರು ಬಿಟ್ಕೊಂಡೆಲ್ಲ ಇದಾಗುತ್ತೆ. ಆಮೇಲೆ ಡಬ್ಬಿಗೆ ಇಲ್ಲ ಜಾಡಿಗೆ ಹಾಕಿ ಗಾಳಿ ಆಡ್ದಿರಂಗೆ ಗಟ್ಟಿಯಾಗಿ ಮುಚ್ಚಿಡಿ. ಒಂದು 3 ದಿವಸ ಆದಮೇಲೆ ಉಪಯೋಗಿಸ್ಬೋದು. ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ.